ಡಿಕೆ ಸುರೇಶ್ರನ್ನ ಪಕ್ಷದಿಂದ ಅಮಾನತು ಮಾಡಬೇಕು. ಕಾಂಗ್ರೆಸ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ದೇಶದ ಬಗ್ಗೆ ಗೌರವವಿದ್ರೆ ಅಮಾನತು ಮಾಡಲಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಒಂದೆಡೆ ರಾಹುಲ್ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾರೆ. ಭಾರತ್ ಜೋಡೋ ಅರ್ಥವೇನು? ಭಾರತವನ್ನ ಜೋಡಿಸೋದ? ಆದ್ರೆ ಕಾಂಗ್ರೆಸ್ ಸಂಸದ ಭಾರತ್ ತೋಡೋ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರು ಪ್ರತ್ಯೇಕದ ವಾದಿಗಳಿಗಿಂತ ಕಡಿಮೆ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ಇನ್ಮುಂದೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಜೋಶಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಡಿಕೆ ಸುರೇಶ್ ಅವರ ಹೇಳಿಕೆಗೆ ಈಗ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಡಿಕೆ ಸುರೇಶ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ದೇಶದ ಬಗ್ಗೆ ಗೌರವ ಇದ್ರೆ ಅವರನ್ನ ಕೂಡಲೇ ಅಮಾನತು ಮಾಡಬೇಕು. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಭಾರತ್ ಜೋಡೋ ಅರ್ಥವೇನು? ಭಾರತವನ್ನ ಜೋಡಿಸೋದಾ? ಆದ್ರೆ ಕಾಂಗ್ರೆಸ್ ಸಂಸದ ಭಾರತ್ ತೋಡೋ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಭಾರತವನ್ನ ಒಡೆಯುವಂತರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅನ್ನೋ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಭಾರತ್ ಜೋಡೋ ಅಂದ್ರೆ ಅರ್ಥೇನು? ಭಾರತ ಜೋಡಿಸೋದು. ಆದರೆ ಅವರದೇ ಪಕ್ಷದ ಒಬ್ಬ MP ಭಾರತ ತೋಡು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಭಾರತವನ್ನು ತುಂಡರಿಸ್ಬೇಕು, ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂಥೇಳಿ. ನಾನು ಈ ರಾಹುಲ್ ಗಾಂಧಿ ಹೆಂಗಿದ್ದಾರೆ ಹಾಗೆ ಇದ್ದಾರೆ ಇವರೆಲ್ಲ ಈಗ ಇತ್ತೀಚೆಗೆ. ಯಾಕಂದರೆ ರಾಹುಲ್ ಗಾಂಧಿಯವರು ಅವತ್ತು ತುಕಡೆ ಗ್ಯಾಂಗ್ ಜೊತೆಗೆ ಹೋಗಿ ನಿಂತಿದ್ದರು. ಈಗ ಭಾರತ್ ಜೋಡೋ ಮಾಡ್ತಾಯಿದ್ದಾರೆ. ಇವರು ಭಾರತ್ ಜೋಡೋ ಮಾಡ್ತೀವಿ ಅಂತ ಹೇಳಿದಾಗಾದರೂ ಕನಿಷ್ಠ ಒಂದು ಸೌಜನ್ಯ ಇರಬೇಕಾಗಿತ್ತು. ಅವರು ಇವತ್ತು ಇಲ್ಲಿ ಬಂದು ಈ ರೀತಿ ದಿಲ್ಲಿಯೊಳಗೆ ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗಿತ್ತು, ದೇಶವನ್ನು ತುಂಡರಿಸುವ ಮಾತನ್ನು ಆಡಿದ್ದಾರೆ. ಕುವೆಂಪು ಅವರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರು. ಅಂದರೆ ಭಾರತ ಜನನೀಯ ತನುಜಾತೆ ಕರ್ನಾಟಕ ಮಾತೆ ಅಂತ ಹೇಳಿದರು. ಆದರೆ ಇವರು ಇಡೀ ದಕ್ಷಿಣ ಭಾರತವನ್ನೇ ನಾವು ಬೇರ್ಪಡಿಸ್ತೀವಿ, ದೇಶವನ್ನು ತುಂಡರಿಸ್ತೀವಿ ಅಂತ ಹೇಳಿದರೆ ಇವರು ಯಾವ ಪ್ರತ್ಯೇಕತಾವಾದಿಗಳಿಗಿಂತ ಕಮ್ಮಿ ಇಲ್ಲ. ನನಗೆ ಅನ್ನಿಸ್ತದೆ ಕಾಂಗ್ರೆಸ್ ಪಾರ್ಟಿ ಇನ್ನೇನು ನಾವು ಜೀವನದಾಗ ಎಂದೂ ಅಧಿಕಾರಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ದೇಶದೇ ತುಂಡರಿಸೋಣ ಅಂತ ತೀರ್ಮಾನ ಮಾಡಿದಂಗೆ ಕಾಣ್ತದೆ. ಇದನ್ನು ಅತ್ಯಂತ ತೀವ್ರವಾಗಿ ಖಂಡಿಸ್ತೀನಿ. ಕಾಂಗ್ರೆಸ್ದವ್ರಿಗೆ ಏನಾದರೂ ಸ್ವಲ್ಪ ಆದರೂ ದೇಶದ ಅಖಂಡತೆಯ ಬಗ್ಗೆ, ಸಮಗ್ರತೆಯ ಬಗ್ಗೆ ಮತ್ತು ಭಾವನಾತ್ಮಕವಾಗಿ ಅಖಂಡತೆಯ ಬಗ್ಗೆ ಒಂದು ಗೌರವ ಇದ್ದರೆ ಅವರು ಈ ಸುರೇಶ್ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಮತ್ತು ಪಾರ್ಟಿಯಿಂದ, ಮತ್ತು ನಾವು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಮುಂದೆ ಏನು ಮಾಡಬೇಕು ಅನ್ನೋದು ನಾವು ವಿಚಾರ ಮಾಡ್ತೀವಿ.